ಗೈಸ್ ಗಾಡಿ ತಗೊಂಡು ನಮ್ಮ ಏರಿಯಲ್ಲಿ ಕುಂಸಿರೋ ಗಣೇಶ ನೋಡ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಲ್ಲಿಂದ ಸೀದಾ ಟೀ ಅಂಗಡಿ ಹೋಗಿ ಬೂಸ್ಟ್ ಕುಡಿತಿದ್ದೆ. ಅಷ್ಟರಲ್ಲೇ ನನ್ನ ಫ್ರೆಂಡ್ ರಾಮು ಫೋನ್ ಮಾಡಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಕರ್ದ. ಗಾಡಿ ಸೆಲ್ಫ್ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ, ಹಂಗೆ ಕಿಕ್ಕರ್ ಕೂಡ ಜಾಮ್ ಆಗೋಗಿತ್ತು. ಗಾಡಿ ಟೋ ಮಾಡ್ಕೊಂಡು ಅವ್ನು ರೆಗ್ಯುಲರ್ ಆಗಿ ಬಿಡೋ ಗ್ಯಾರೇಜ್ ಹತ್ರ ಹೋದ್ವಿ, ಬಟ್ ಗ್ಯಾರೇಜ್ ಕ್ಲೋಸ್ ಆಗೋಗಿತ್ತು. ಮತ್ತೆ ಗಾಡಿ ಟೋ ಮಾಡ್ಕೊಂಡು ಇನ್ನೊಂದು ಗ್ಯಾರೇಜ್ ಹತ್ರಕ್ಕೆ ಬಂದ್ವಿ. ಅವರೆಲ್ಲ ಚೆಕ್ ಮಾಡಿ ಒಳಗಡೆ ಜಾಮ್ ಆಗೋಗಿದೆ, ಬೋರ್ ಬಿಚ್ಚಬೇಕು ಅಂತ ಅಂದ್ರು. ಸರಿ ಅಂತ ಗಾಡಿ ಅಲ್ಲೇ ಬಿಟ್ಟು ಅವನ ಮನೆ ಹತ್ರ ಬಿಟ್ಟು ನಾನ್ ಮನೆಗೆ ಹೋಗಿ ಹೆಲ್ಮೆಟ್ ಎತ್ತಕೊಂಡು ಗಾಡಿ ತಗೊಂಡು ರಾಕ್ಲೈನ್ ಮಾಲ್ ಹತ್ರಕ್ಕೆ ಹೋದೆ. ಯಾಕೆ ಅಂದ್ರೆ ಇಬ್ಬನಿ ತಬ್ಬಿದೆ ಇಳೆಯಲ್ಲಿ ಮೂವಿ ನೋಡಕ್ಕೆ. ಆಕ್ಟಿಂಗು, ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ, ಬಟ್ ಮೂವಿ ಸ್ವಲ್ಪ ಸ್ಲೋ ಇದೆ ಅನ್ನಿಸ್ತು ಅಷ್ಟೇ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಆಮೇಲೆ ದೋಸೆ ತಿನ್ಕೊಂಡು ಮನೆಗೆ ಹೋದೆ. ಮನೇಲಿ ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಯೂಟ್ಯೂಬ್ ನೋಡ್ತಿದ್ದೆ. ಹಂಗೆ ನಾನು ಯೂಟ್ಯೂಬ್ ಚಾನಲ್ ವ್ಯೂಸ್ ಚೆಕ್ ಮಾಡುವಾಗ ನನ್ನ ವ್ಲಾಗ್ಸ್ ಗಿಂತ ನನ್ನ ಎಡಿಟ್ಸ್ ಗೆ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬರ್ತಿತ್ತು. ರೀಸನ್ ನಂಗೂ ಗೊತ್ತು, ನಾನು ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿರೋ ಟೀಸರ್ ಟ್ರೈಲರ್ಸ್ ಮೇಲೆ ಎಡಿಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಇವತ್ತು ದೇವರ ಟ್ರೈಲರ್ ಮೇಲೆ ಎಡಿಟ್ ಮಾಡಿ ಅದಕ್ಕೆ ತಮ್ಮನೇಲಿ ಎಡಿಟ್ ಮಾಡೋ ಅಷ್ಟರಲ್ಲಿ ಶಾರ್ಪ್ 12 ಗಂಟೆ ಆಗಿತ್ತು. ಈ ಎಡಿಟ್ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಗೈಸ್ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ.